ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆಂಕಿ ವೆಂಕಿ ಅಂದ್ರೆ ಮನೆ ಭಾಗ ಆಗಿರೋ ಬೇಜಾರ್ಗೆ ಅತ್ತೆ ಮಾವ ಇಬ್ರು ಯಾತ್ರೆಗೆ ಹೋಗೋರ. ನಾನು ಯಾಕೆ ತಡಿಲಿಲ್ಲ ಅಂತನ ನಂಗೆ ಗೊತ್ತಿರ್ಲಿಲ್ಲ ವೆಂಕಿ. ಅತ್ತೆ ಮಲ್ಕೊಂಡಿದ್ರು, ಲೇಟಾಗಿ ಹೇಳ್ತಾರೆ ಅನ್ಕೊಂಡೆ. ಆದ್ರೆ ಇಲ್ಲಿ ಬಂದು ಪತ್ರ ಓದ್ದಾಗ್ಲೇ ಗೊತ್ತಾಗಿತ್ತು. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮಗೆ ಫೋನ್ ಮಾಡಿ ಬರಕ್ ಹೇಳ್ದೆ. ಪಾಪ ಅತ್ತೆ ಮಾವ, ಅವ್ರಿಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತದೆ? ನೆಮ್ಮದಿಯಾಗಿರ್ಬೇಕಾಗಿರೋ ವಯಸ್ಸಲ್ಲಿ ಅವ್ರಿಗೆ ಇಷ್ಟೊಂದು ನೋವು. ಓಹೋ, ಏನಪ್ಪ ದೊಡ್ಡ ಮನುಷ್ಯ ಬಂದ್ಬಿಟ್ಟಿದ್ಯಾ? ಅಪ್ಪ ಅಮ್ಮ ಮನೇಲಿ ಇಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಇಲ್ಲೇನು ಕೆಲಸ ನಿನ್ಗೆ? ಏನ ಗುರಾಯಿಸ್ತಾ ಇದ್ಯಾ? ಏನ್ ಗುರಾಯಿಸ್ತಾ ಇದ್ಯಾ? ಕಣ್ ಕೆಳಗಿಳಿಸೋ, ಕಿತ್ತು ಬಿಡ್ತೀನಿ ಕಣ್ಣ. ಏಯ್ ಸುಮ್ಮನೆ ಇರ. ನಿನ್ನನ್ನು ಯಾವತ್ತು ಅಣ್ಣ ಅಂತ ನಾವು ಒಪ್ಕೊಂಡೇ ಇಲ್ಲ. ಅಪ್ಪ ಅಮ್ಮ ಏಯ್ ಏನ್ ಹೇಳ್ತೀಯ ನೀನು? ಏ ಹರೀಶ, ಬಾಯಿ ಮುಚ್ಕೊಂಡಿದ್ಯಲ್ಲ, ಮಾತಾಡ. ಹೌದು ಹೌದು ವೆಂಕಣ್ಣ, ಈ ಮನೆಗೂ ನಿನಗೂ ಯಾವ ಸಂಬಂಧ ಹೇಳು? ಆವತ್ತೇ ನೀನು ಮನೆ ಬಿಟ್ಟು ಹೋದಾಗ ಅಪ್ಪ ಅಮ್ಮನೂ ಹ್ಞೂ ಅಂತ ಒಪ್ಕೊಂಡಿದ್ರಲ್ಲ. ಮತ್ತೆ ಇವತ್ತು ಇಲ್ಲಿಗೆ ಬಂದು ಅಪ್ಪ ಅಮ್ಮನ ದೃಷ್ಟಿಲಿ ಒಳ್ಳೆಯವನಾಗಬೇಕು ಅಂತಿದ್ಯಾ? ನಿಮ್ಮಿಂದ ಒಳ್ಳೆದನ್ನ ಪಾಠ ಕಲಿಯೋ ಅವಶ್ಯಕತೆ ನಮಗಿಲ್ಲ. ಮೊದಲು ನೀವು ಈ ಮನೆ ಕಡೆ ಬರೋದು ನಿಲ್ಸಿದ್ರೆ ಅದೇ ನಮಗೆ ತುಂಬಾ ಒಳ್ಳೇದು. ಅದನ್ನ ಹೇಳೋ ಹಕ್ಕು ನಿನಗಿಲ್ಲ ಸಿಂಚನ. ಇದು ಅವನಿಗೂ ಮನೆನೇ. ಇಲ್ಲಿಗೆ ಇಷ್ಟ ಬಂದಾಗ ಹೋಗಿ ಬಂದು ಮಾಡ್ಬೋದು ಅಂತ ಅತ್ತೆ ಮಾವನೇ ಹೇಳಿದ್ದಾರೆ ಅವನಿಗೆ. ಅವನ ಹತ್ರ ಬರಬೇಡ ಅನ್ನೋ ಹಕ್ಕು ನಿನಗಿಲ್ಲ. ಯಾಕೆ ಕೇಳೋ ಹಕ್ಕು ನನಗೆ ಯಾಕ್ರಿ ಇಲ್ಲ? ನಮಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಅಂದ್ಮೇಲೆ ಅವ್ರು ಯಾಕ್ರಿ ಬರ್ಬೇಕು ಇಲ್ಲಿ? ಯಾಕೆ ಅಂದ್ರೆ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಕ್ಕೆ ಅಲ್ವೇನಾ? ಅವ್ರಿಗೆ ಅಷ್ಟು ಕೆಟ್ಟ ಬುದ್ಧಿ ಇಲ್ಲ ಬಾವ. ಅವ್ರಿಗೇನಾರ ಆ ಥರ ಬುದ್ಧಿ ಇದ್ದಿದ್ರೆ ನೀವಿಬ್ರು ಇವತ್ತು ಈ ಪರಿಸ್ಥಿತಿನಾಗ ಇರ್ತಿರ್ಲಿಲ್ಲ. ಅವ್ರಿಗೆ ಪ್ರೀತಿ ವಿಶ್ವಾಸಕ್ಕಷ್ಟೇ ಬೆಲೆ. ಸಾಕು ಸುಮ್ಮನಿರಮ್ಮ, ದೊಡ್ಡ ಹೇಳಕ್ ಬರ್ಬೇಡ. ಇಲ್ಲಿ ಕಂದಕ್ಕೆ ತಕ್ಕ ಬಂತೆ ಅನ್ನೋ ಹಾಗೆ ಗಂಡಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದ್ಬಿಟ್ಲಿಲ್ಲ. ಈಗ ನೀವು ಯಾಕೆ ಬಂದಿರೋದು ಅದನ್ನ ಹೇಳಿ ಮೊದಲು. ಅವ್ರೇನು ಅವರಾಗೆ ಬಂದಿಲ್ಲ ರೀ. ನಾನೇ ಫೋನ್ ಮಾಡಿ ಹಿಂಗಾಗೋಗಿದೆ ಬನ್ನಿ ಅಂತ ಕರೆದಿರೋದು. ಅದಕ್ಕೆ ಅಲ್ಲ, ವೆಂಕಿ ಅಣ್ಣಂಗೂ ಈ ಮನೆಗೂ ಸಂಬಂಧ ಇಲ್ಲ ಅಂದಮೇಲೆ
ಅವನ್ಯಾಕೆ ಈ ಮನೆ ವಿಚಾರದಲ್ಲಿ ತಲೆ ತೂರಿಸ್ಬೇಕು? ಇಲ್ಲೇನಾದ್ರೂ ನೋಡ್ಕೊಳಕ್ಕೆ ನಾವಿಬ್ರು ಇದೀವಲ್ಲ. ನೀವಿಬ್ರು ಇರೋದ್ರಿಂದಲೇ ಈಗ ಈ ಮನೆ ಒಡೆದು 2 ಭಾಗ ಆಗಿರೋದು. ಈ ವೈಭವನ ಕಣ್ಣಿಂದ ನೋಡಕ್ಕಾಗದೆ ಅತ್ತೆ ಮಾವ ಯಾರಿಗೂ ಹೇಳ್ದೇನೆ ಯಾತ್ರೆಗೆ ಹೋಗಿರೋದು. ಸುಮ್ನಿರ ಸಾಕು. ನಮ್ಮ ಇಷ್ಟದಾಗೆ ಮನೆನ ಭಾಗ ಮಾಡಿದೀವಿ. ಅವ್ರನ್ನ ಮನೇಲೆ ಇಟ್ಕೊಂಡಿದೀವಿ. ಅವ್ರನ್ನ ಮನೆಯಿಂದ ಆಚೆ ಹಾಕಿಲ್ಲ. ಹಕ್ಕಿನ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ. ಮರ್ಯಾದೆಯಿಂದ ಈಗ ಇಲ್ಲಿಂದ ಹೋದ್ರೆ ಸರಿ, ಪರಿಣಾಮ ನೆಟ್ಟಿಗಿರಲ್ಲ. ಏಕೆಣ್ಣ ನೋಡು, ಮತ್ತೆ ಹೇಳ್ತಾ ಇದ್ದೀನಿ, ನಿನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟ್ಬಿಡಿ ಪ್ಲೀಸ್. ಏನು ಏನ್ ಹಾಗೆ ನೋಡ್ತಾ ಇದ್ಯಾ? ನೀನ್ ಹಾಗೆ ನೋಡಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನ? ಮುಚ್ಚ ಬಾಯಿ ಸಾಕು. ಆಗ್ಲಿಂದ ನೋಡ್ತಾ ಇದ್ದೀನಿ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವ ನಿನ್ಗೆ? ಇವನಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. ಹರೀಶ್, ಏಯ್, ನನ್ ಗಂಡನ್ಗೆ ಹೊಡಿಯೋಷ್ಟು ದೊಡ್ಡವನಾಗಿ ಬೆಳೆದ್ಬಿಟ್ಯಾ? ಎಷ್ಟೋ ಧೈರ್ಯ! ಏನ್ ತಪ್ಪು ಮಾಡಿದ್ರು? ನನ್ನ ಗಂಡ ಏನ್ ತಪ್ಪು ಮಾಡಿದ್ದಾರೆ? ತಪ್ಪೆಲ್ಲ ನೀನೇ ಮಾಡಿದ್ದು. ಹರಿ, ಇಷ್ಟೆಲ್ಲ ಅವಮಾನ ಆಗ್ತಿದ್ರು ಸುಮ್ಮನೆ ನಿಂತ್ಕೊಂಡಿಲ್ಲ. 4 ಬಾರಿಸ್ಬೇಕಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.